SC/ST ಕೋಆಪರೇಟಿವ್ ಬ್ಯಾಂಕ್ನ 5 ಮತ್ತು 6ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಆದಷ್ಟು ಉತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಇದ್ದೀವಿ. 5 ವರ್ಷವೂ ಲಾಭದಾಯಕವಾಗಿದೆ. ಅವಲಹಳ್ಳಿ SC/ST ಕೋಆಪರೇಟಿವ್ ಬ್ಯಾಂಕ್ನ 5 ಮತ್ತು 6ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ನಮ್ಮ ಅವಲಹಳ್ಳಿಯಲ್ಲಿ ವಿನೋಬ ಕಾಲೋನಿಯಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕನ್ನು ಸನ್ಮಾನ್ಯ ನಂಜುಂಡಪ್ಪ ಮತ್ತು ಕೃಷ್ಣಪ್ಪ ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಸೇರಿ 5 ವರ್ಷ ಆಯಿತು ಉದ್ಘಾಟನೆ ಮಾಡಿ. ಇವತ್ತು 5 ಮತ್ತು 6ನೇ ವರ್ಷದ ವಾರ್ಷಿಕ ಸಭೆಯನ್ನು ನಡೆಸ್ತಾವ್ರೆ. ನಾನು ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಬ್ಯಾಂಕ್ಗಳು ನಡೆಸಬೇಕಾದ್ರೂ ಕಷ್ಟ ಐತೆ. ಇವತ್ತು ಅದರಲ್ಲೂ ನಮ್ಮ ಅವಲಹಳ್ಳಿಯಲ್ಲಿ ವಿನೋಬ ಕಾಲೋನಿಯಲ್ಲಿ ಈ ಬ್ಯಾಂಕ್ ನಡೆಸ್ತಾವ್ರೆ ಅಂದರೆ ನಾವೆಲ್ಲ ಖುಷಿ ಬೀಳಬೇಕಾಗ್ತದೆ. ಯಾರು ಬ್ಯಾಂಕಿಂದ ಹಣವನ್ನು ಪಡೆದಿರ್ತೀರ ಅವರೆಲ್ಲ ಹಿಂದಿರುಗಿಸಿದ್ರೆ ಅದು ಉತ್ತಮವಾಗಿ ಬ್ಯಾಂಕ್ ಬೆಳೀತದೆ. ಯಾಕೆಂದರೆ ಅವರು ಹಿಂದಿರುಗಿಸಿರೋ ಬ್ಯಾಂಕ್ಗಳು ಬೆಳೆಯೋದು ಕಷ್ಟ ಐತೆ. ಅದರಿಂದ ಈ ಬ್ಯಾಂಕು ಒಳ್ಳೆಯದಾಗಲಿ, ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇರ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಬ್ಯಾಂಕ್ಗಳು ಉದ್ಘಾಟನೆ ಆಗ್ತಾನೇ ಇವೆ. ನನಗೆ ಖುಷಿ ಐತೆ ಅವಲಹಳ್ಳಿಲಿ ಒಂದು ಬ್ಯಾಂಕ್ ಉದ್ಘಾಟನೆ ಆಗಿರೋದ್ರಿಂದ. ಅವಲಹಳ್ಳಿ 2 ಬ್ಯಾಂಕ್ ಹೋಗ್ಬೇಕಾ, ವಾಯುತನಯ ಬ್ಯಾಂಕ್ ಒಂದು, SC/ST ಕೋಆಪರೇಟಿವ್ ಬ್ಯಾಂಕ್ ಒಂದು, 2 ಬ್ಯಾಂಕ್ಗಳು. ನಮ್ಗೆ ಖುಷಿ ಐತೆ ಅವಲಹಳ್ಳಿಲೂ ಬ್ಯಾಂಕ್ಗಳು ಐತಪ್ಪ ಅಂತ. ಅವಲಹಳ್ಳಿ ಹೆಸರು ಬಂತು ಬ್ಯಾಂಕ್ಗಳು ಇದರಲ್ಲಿ, ಅವಲಹಳ್ಳಿಲೂ ಒಂದು ಬ್ಯಾಂಕ್ ಐತೆ ಅಂತ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಇಂಥ ಬ್ಯಾಂಕ್ಗಳು ಕಷ್ಟ ಓಪನ್ ಮಾಡೋದು ಅಂಥದ್ದು ಮಾಡಿದ್ದೀರಾ ಕಷ್ಟದಲ್ಲಿ. ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ನಿಮ್ಮ ಕಷ್ಟ ಸುಖಗಳಲ್ಲೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಮಾತನ್ನು ಹೇಳ್ತಾ, ಈ ಬ್ಯಾಂಕ್ ಒಳ್ಳೆಯದಾಗಲಿ, ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ಬ್ಯಾಂಕ್ ಹೋಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ. ಆ ದುರ್ಗಾದೇವಿಯಲ್ಲಿ ಚಾಮುಂಡೇಶ್ವರಿ ನಾವೆಲ್ಲ ಕೇಳ್ಕೊಳ್ಳೋಣ, ಒಳ್ಳೆಯದಾಗಲಪ್ಪ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಯಾಕೆಂದರೆ ನವದುರ್ಗಿಯರು ಪೂಜೆ ಮಾಡಿದ್ರೆ ದೇಶಕ್ಕೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು, ನಮ್ಮ ಅವಲಹಳ್ಳಿಗೂ ಒಳ್ಳೆಯದು. ಯಾಕೆಂದರೆ ಅವಲಹಳ್ಳಿಯಲ್ಲಿ ಸಾಕಷ್ಟು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಯಾಕಂದರೆ ಇವತ್ತು ಜನ ದೇವರಲ್ಲಿ ಸಕ್ಕಾಬಡೆ ಭಕ್ತಿ ಬಂದೈತೆ. ನಾನೀಗ ಒಂದು ಬಂಡಿ ಮಾಂಕಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ನೋಡೋಕ್ಕೆ 2 ಕಣ್ಣು ಸಾಲಿಲ್ಲ, ಅಷ್ಟೊಂದು ಸುಂದರವಾಗಿ ಅಲಂಕಾರ ಮಾಡಿ ದೇವರುಗಳಿಗೆ ಇವತ್ತು ಪೂಜೆ ಮಾಡ್ತಾವ್ರೆ. ನಮ್ಮ ದೇಶ, ನನಗೆ ಖುಷಿ ಐತೆ, ನಮ್ಮ ದೇಶ ಇವತ್ತು ದೇವರುಗಳ ನಾಡು ಅಂತ ಹೇಳ್ಬೋದು. ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಭಾರತ ದೇಶದಂಥ ದೇಶ. ಅಂಥ ದೇವರುಗಳನ್ನೆಲ್ಲ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ನಾವು ಸುಭಿಕ್ಷವಾಗಿರೋದು. ಸ್ವಲ್ಪ ಏನೇ ಎಲ್ಲ ಬೇರೆ ದೇಶಗಳು ಹೋಲಿಸ್ಕೊಂಡಾಗ ನಾವು ಉತ್ತಮವಾಗಿದ್ದೀವಿ. ಅದಕ್ಕೆ ಆ ದೇವರಲ್ಲಿ ಕೇಳ್ಕೊಳ್ಳೋಣ, ಆ ಚಾಮುಂಡೇಶ್ವರಿ ದೇವಿಯಲ್ಲಿ ಕೇಳ್ಕೊಳ್ಳೋಣ, ದುರ್ಗಾ ಮಾತೆಯರಲ್ಲಿ ಕೇಳ್ಕೊಳ್ಳೋಣ, ನಮಗೆಲ್ಲ ಒಳ್ಳೇದು ಮಾಡಪ್ಪ ಅಂತ, ಬ್ಯಾಂಕು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ನಾವು ಈ ಒಂದು ಸಂಸ್ಥೆನ 1920ನೇ ಇಸ್ವಿಲಿ 5ನೇ ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ವಿ. ಪ್ರಥಮವಾಗಿ 500 ಜನ ಮೆಂಬರ್ ಇದ್ದರು. ಈಗ 644 ಜನ ಮೆಂಬರ್ ಇದ್ದಾರೆ. ಪ್ರಥಮವಾಗಿ 9 ಲಕ್ಷ ರೂಪಾಯಿ ನಾವು ಟರ್ನ್ ಓವರ್ ಮೊದಲನೇ ವರ್ಷದಲ್ಲಿ ವಾರ್ಷಿಕ. ಈ ಸರಿ ನಾವು 14.5 ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡ್ತಾಯಿದ್ವಿ. ಡಿವಿಡೆಂಟುಗಳು ಕೊಡಬೇಕಾಗಿತ್ತು, ಕಾರಣಾಂತರದಿಂದ ಸ್ವಲ್ಪ ತೊಂದರೆ ಆಗಿದೆ. ಮತ್ತು ನಮಗೆ ರಿಕವರಿ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ. ಯಾಕೆಂದರೆ ಬಡವರು ಜನ, ಒಂದು ಕೂಲಿ ಕಾರ್ಮಿಕರು ಇವರೆಲ್ಲ ಇರ್ತಾರೆ. ಹಾಗಾಗಿ ರಿಕವರಿನ ಸ್ವಲ್ಪ ಇದಾಗ್ತಾಯಿದೆ. ಸೊ ರಿಕವರಿ ಎಲ್ಲ ಕರೆಕ್ಟಾಗಿ ಆಗ್ಬಿಡ್ತು ಅಂದರೆ ನಮ್ಮ ಸಂಸ್ಥೆ ಭಾಳ ಉತ್ತಮವಾಗಿ ನಡ್ಕೊಂಡು ಹೋಗ್ತದೆ. ಈ ಸರಿ 5ನೇ ವರ್ಷದ ವಾರ್ಷಿಕ ಸಭೆ, 5 ಮತ್ತು 6ನೇ ವರ್ಷದ ವಾರ್ಷಿಕ ಸಭೆ ಮುಗಿಸಿದ ತಕ್ಷಣವೇ ಮುಂದಿನ ತಿಂಗಳಿನಲ್ಲಿ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ. ಅವರ ಅನುಮತಿ ಮೇರೆಗೆ ನಾವು ಹೊಸ ಅಧಿಕಾರಿಗಳನ್ನ ಚುನಾವಣೆ ಮಾಡ್ತೀವಿ. ಅವ್ರ ಪ್ರಕಾರವಾಗೇ ನಾವು RBI ಏನು ಡೈರೆಕ್ಷನ್ ಕೊಡ್ತಾರೋ ಅವ್ರ ಪ್ರಕಾರವೇ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಎಲ್ಲನೂ ಅಷ್ಟೇ ಡಿವಿಡೆಂಟು RBI ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಮೇಲೆ ಸಹಕಾರ ಸಂಘದ ಅಧ್ಯಕ್ಷರುಗಳು ಇರ್ತಾರೆ, ಪದಾಧಿಕಾರಿಗಳು, ಅವರು ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಅವ್ರ ಮುಖಾಂತರನೂ ನಾವು ಇದು ತೊಗೊಂಡು ಗೈಡ್ಲೈನ್ಸ್ ತೊಗೊಂಡು ನಾವು ಈ ಸಂಸ್ಥೆನ ನಡೆಸ್ತಾಯಿದ್ವಿ. ಆದಷ್ಟು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ.
5 ವರ್ಷವೂ ಲಾಭದಾಯಕವಾಗಿದೆ. 6ನೇ ವರ್ಷಕ್ಕೆ ನೋಡೋಣ ಎಷ್ಟು ಲಾಭ ಬರ್ತದೆ ಅಂತ ನಾವು ಅನೌನ್ಸ್ ಮಾಡ್ತೀವಿ. ನಾವು ನಮ್ಮ ಸದಸ್ಯರುಗಳಲ್ಲಿ ಈಗ ಮನವಿ ಏನಂದರೆ, ಯಾರು ಕಷ್ಟದಲ್ಲಿರ್ತಕ್ಕಂಥ ಸದಸ್ಯರುಗಳು ಲೋನ್ ತಗೊಳ್ತಾರೋ ಅವರು ಪ್ರತಿ ತಿಂಗಳು ತಪ್ಪದೇ ಆ ಲೋನ್ನ ರೀಪೇಮೆಂಟ್ ಮಾಡಿದ್ರೆ ಮತ್ತೆ ಉಳಿದಂಥ ಸದಸ್ಯರುಗಳಿಗೆ ಕಷ್ಟಕ್ಕೆ ಅನುಕೂಲ ಆಗ್ತದೆ. ನಾವು ಕೊಡ್ತಕ್ಕಂಥ ಇದು ಏನು ಸಾಲ ಕೊಡ್ತಾಯಿದ್ದೀವಿ ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ಅವರು ರೀಪೇಮೆಂಟ್ ಒಂದು ಮಾಡಬೇಕು. ಮತ್ತು ಪ್ರತಿ ಸರಿನೂ ಸಭೆಗಳಿಗೆ ಜನರು ಪ್ರೋತ್ಸಾಹ ಕೊಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಎಲ್ಲರ ಕೇಳ್ಕೊಳ್ತಾ ಇದ್ದೇನೆ. ಆರ್ ನಂಜುಂಡಪ್ಪ ಅಂತ ನನ್ನ ಹೆಸರು, ಅಧ್ಯಕ್ಷನಾಗಿದ್ದೇನೆ ಈ ಸಂಸ್ಥೆಯಲ್ಲಿ.